ಸರ್, ಬೆಂಗಳೂರು ಗ್ರಾಮಾಂತರ ವಿಜಯಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರು ಸೀಸ್ ಆಗಿರೋ ವೆಹಿಕಲ್ಗಳನ್ನ ಇಲ್ಲಿಗಲ್ ಆಗಿ ಮಾರಾಟ ಮಾಡಿದ್ದಾರೆ ಅಂತ ಅಲ್ಲಿ ಸಿಬ್ಬಂದಿ ಪತ್ರ ಬರೆದಿದ್ರು. ಸುವರ್ಣ ನ್ಯೂಸ್ ಪತ್ರ ಬರೆದಿದ್ರು, ಐಜಿಗೂ ಪತ್ರ ಬರೆದಿದ್ದಾರೆ, ಸೆಂಟ್ರಲ್ ಐಜಿಗೆ. ಚೆಕ್ ಮಾಡಿದಾಗ ಅಲ್ಲಿ ಖಾಸಗಿ ಜಾಗಗಳಲ್ಲಿ ಕೂಡ ವೆಹಿಕಲ್ಗಳು ವಿತ್ ಕೇಸ್ ನಂಬರ್ ಇರುವಂತ ವೆಹಿಕಲ್ಗಳು ಕೂಡ ಪತ್ತೆಯಾಗಿದೆ. ಪೊಲೀಸರು ಪೊಲೀಸ್ನವರು ಆ ರೀತಿ ಏನಾದರೂ ಇಲ್ಲಿಗಲ್ ಆಕ್ಟಿವಿಟಿ ಮಾಡಿದ್ರೆ ಅದಕ್ಕೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಪೊಲೀಸ್ ಸ್ಟೇಷನ್ ಮುಂದುಗಡೆ ಜಾಗ ಇರೋದಿಲ್ಲ, ಅಲ್ಲೆಲ್ಲೋ ಪಕ್ಕದಲ್ಲಿ ನಿಲ್ಲಿಸಿರ್ತಾರೆ. ಅಂಥದ್ದು ಏನಾದರೂ ಆಗಿದ್ದರೆ ಗೊತ್ತಿಲ್ಲ ನನಗೆ. ಆದರೆ ಒಂದು ವೇಳೆ ಆ ರೀತಿ ಆಗಿದ್ದರೆ ಕ್ರಮ ತಗೊಳ್ತೀವಿ. ಸಿಬ್ಬಂದಿಗಳೇ ಈ ಥರ ಆಗ್ತಾ ಇದೆ ಪತ್ರ ಬರೆದಿದ್ದಾರೆ, ಐಜಿಗೂ ಪತ್ರ ಬರೆದಿದ್ದಾರೆ, ನಮ್ಮ ಆಫೀಸ್ಗೂ ಒಂದು ಪತ್ರ ಕಳಿಸಿದ್ರು. ಅದನ್ನು ನಾನು ಕಮಿಷನರ್ಗೆ ತಿಳಿಸಿ ಅದರ ಮಾಹಿತಿಗಳು ಪಡ್ಕೊಳ್ತೀನಿ. ಮಾಹಿತಿ ಪಡ್ಕೊಂಡು ಆಮೇಲೆ ಕ್ರಮ ತಗೊಳ್ತೀವಿ. ಬಾಂಗ್ಲಾದೇಶಿಯನ್ನ ಪತ್ತೆ ಕಾರ್ಯಕ್ರಮ ನಡೀತಾ ಇದೆ. ಇದುವರೆಗೂ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಸರ್? ಎಲ್ಲೆಲ್ಲೆಲ್ಲ ಆಗ್ತದೆ? ಬರೀ ಎಲ್ಲ ಮಾಹಿತಿ ಎಲ್ಲ ಕೊಡೋದಕ್ಕೆ ಹೇಳಿದ್ದೇನೆ ನಾನು. ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಇದು ಒಂದು ಕ್ರಮ ತಗೊಳ್ಳೋದಕ್ಕೆ ನಾವು ಸೂಚನೆ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಬಾಂಗ್ಲಾದೇಶದವರು ಇದ್ದಾರೆ ಅಂತ ಹೇಳಿ ಇದು ಮಾಧ್ಯಮದಲ್ಲೆಲ್ಲ ಬಂದಿದೆ, ಅದನ್ನೆಲ್ಲ ತನಿಖೆ ಮಾಡಿ ವಿಚಾರ ಮಾಡಿ ನಮಗೆ ಒಂದು ವರದಿಯನ್ನು ಕೊಡಿ ಅಂತ ಹೇಳಿದ್ದೀವಿ. ಅದು ಬಂದ ಮೇಲೆ ಸಂಖ್ಯೆಗಳು ಗೊತ್ತಾಗುತ್ತೆ. ಸರ್, ಈಗ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥ ಬಾಂಗ್ಲಾದೇಶಿಯನ್ನ ಮುಂದಿನ ಕ್ರಮ ಆಗ್ತಾರೆ ಅಂತ ಅವ್ರನ್ನ ಹಸ್ತಾಂತರ ಮಾಡೋದು? ಅಲ್ಲ, ಅವ್ರನ್ನ ನಾವು ಡಿಪೋರ್ಟ್ ಮಾಡ್ತೇವೆ. ಅವರು ಸಂಬಂಧಪಟ್ಟ ಎಂಬೆಸಿಗೆ ಅವರಿಗೆ ತಿಳಿಸಿ, ನಮ್ಮಲ್ಲಿ FRR ಅಂತ ಇದೆ, ಅದು ಕೇಂದ್ರ ಸರ್ಕಾರದ್ದು, ಅದನ್ನು ಅವರಿಗೆಲ್ಲ ತಿಳಿಸಿ ಅಲ್ಲಿಂದ ಅವರು ಸಂಬಂಧಪಟ್ಟ ಎಂಬೆಸಿಗೆ ಅವರಿಗೆಲ್ಲ ತಿಳಿಸ್ತಾರೆ. ತಿಳಿಸಿ ಆಮೇಲೆ ಡಿಪೋರ್ಟ್ ಮಾಡ್ತಾರೆ. ಎಲ್ಲ ಮಾಡ್ತಾನೆ ಇದ್ದೀವಲ್ಲ, ಅವರು ಗೃಹ ಸಚಿವರಾಗಿದ್ದವ್ರಿಗೂ ಗೊತ್ತಿದೆ ಏನು ಪ್ರೊಸೀಜರ್ ಏನು ಅಂತೇಳಿ. ಅದನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಅದೇನು ಒಂದು 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 ವಾರ ಮಾಡಿಬಿಟ್ಟು ಬಿಟ್ಬಿಡೋದಲ್ಲ, ಅದು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಸರ್, ಬೆಂಗಳೂರು ಗ್ರಾಮಾಂತರ ವಿಜಯಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರು ಸೀಸ್ ಆಗಿರೋ ವೆಹಿಕಲ್ಗಳನ್ನ ಇಲ್ಲಿಗಲ್ ಆಗಿ ಮಾರಾಟ ಮಾಡಿದ್ದಾರೆ ಅಂತ ಅಲ್ಲಿ ಸಿಬ್ಬಂದಿ ಪತ್ರ ಬರೆದಿದ್ರು. ಸುವರ್ಣ ನ್ಯೂಸ್ ಪತ್ರ ಬರೆದಿದ್ರು, ಐಜಿಗೂ ಪತ್ರ ಬರೆದಿದ್ದಾರೆ, ಸೆಂಟ್ರಲ್ ಐಜಿಗೆ. ಚೆಕ್ ಮಾಡಿದಾಗ ಅಲ್ಲಿ ಖಾಸಗಿ ಜಾಗಗಳಲ್ಲಿ ಕೂಡ ವೆಹಿಕಲ್ಗಳು ವಿತ್ ಕೇಸ್ ನಂಬರ್ ಇರುವಂತ ವೆಹಿಕಲ್ಗಳು ಕೂಡ ಪತ್ತೆಯಾಗಿದೆ. ಪೊಲೀಸ್ನವರು ಆ ರೀತಿ ಏನಾದರೂ ಇಲ್ಲಿಗಲ್ ಆಕ್ಟಿವಿಟಿ ಮಾಡಿದ್ರೆ ಅದಕ್ಕೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಪೊಲೀಸ್ ಸ್ಟೇಷನ್ ಮುಂದುಗಡೆ ಜಾಗ ಇರೋದಿಲ್ಲ, ಅಲ್ಲೆಲ್ಲೋ ಪಕ್ಕದಲ್ಲಿ ನಿಲ್ಲಿಸಿರ್ತಾರೆ. ಅಂಥದ್ದು ಏನಾದರೂ ಆಗಿದ್ದರೆ ಗೊತ್ತಿಲ್ಲ ನನಗೆ. ಆದರೆ ಒಂದು ವೇಳೆ ಆ ರೀತಿ ಆಗಿದ್ದರೆ ಕ್ರಮ ತಗೊಳ್ತೀವಿ. ಸಿಬ್ಬಂದಿಗಳೇ ಈ ಥರ ಆಗ್ತಾ ಇದೆ ಪತ್ರ ಬರೆದಿದ್ದಾರೆ, ಐಜಿಗೂ ಪತ್ರ ಬರೆದಿದ್ದಾರೆ, ನಮ್ಮ ಆಫೀಸ್ಗೂ ಒಂದು ಪತ್ರ ಕಳಿಸಿದ್ರು. ಅದನ್ನು ನಾನು ಕಮಿಷನರ್ಗೆ ತಿಳಿಸಿ ಅದರ ಮಾಹಿತಿಗಳು ಪಡ್ಕೊಳ್ತೀನಿ. ಮಾಹಿತಿ ಪಡ್ಕೊಂಡು ಆಮೇಲೆ ಕ್ರಮ ತಗೊಳ್ತೀವಿ. ಬಾಂಗ್ಲಾದೇಶಿಯನ್ನ ಪತ್ತೆ ಕಾರ್ಯಕ್ರಮ ನಡೀತಾ ಇದೆ. ಇದುವರೆಗೂ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಸರ್? ಎಲ್ಲೆಲ್ಲೆಲ್ಲ ಆಗ್ತದೆ? ಬರೀ ಎಲ್ಲ ಮಾಹಿತಿ ಎಲ್ಲ ಕೊಡೋದಕ್ಕೆ ಹೇಳಿದ್ದೇನೆ ನಾನು. ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಇದು ಒಂದು ಕ್ರಮ ತಗೊಳ್ಳೋದಕ್ಕೆ ನಾವು ಸೂಚನೆ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಬಾಂಗ್ಲಾದೇಶದವರು ಇದ್ದಾರೆ ಅಂತ ಹೇಳಿ ಇದು ಮಾಧ್ಯಮದಲ್ಲೆಲ್ಲ ಬಂದಿದೆ, ಅದನ್ನೆಲ್ಲ ತನಿಖೆ ಮಾಡಿ ವಿಚಾರ ಮಾಡಿ ನಮಗೆ ಒಂದು ವರದಿಯನ್ನು ಕೊಡಿ ಅಂತ ಹೇಳಿದ್ದೀವಿ. ಅದು ಬಂದ ಮೇಲೆ ಸಂಖ್ಯೆಗಳು ಗೊತ್ತಾಗುತ್ತೆ. ಸರ್, ಈಗ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥ ಬಾಂಗ್ಲಾದೇಶಿಯನ್ನ ಮುಂದಿನ ಕ್ರಮ ಆಗ್ತಾರೆ ಅಂತ ಅವ್ರನ್ನ ಹಸ್ತಾಂತರ ಮಾಡೋದು? ಅಲ್ಲ, ಅವ್ರನ್ನ ನಾವು ಡಿಪೋರ್ಟ್ ಮಾಡ್ತೇವೆ. ಅವರು ಸಂಬಂಧಪಟ್ಟ ಎಂಬೆಸಿಗೆ ಅವರಿಗೆ ತಿಳಿಸಿ, ನಮ್ಮಲ್ಲಿ FRR ಅಂತ ಇದೆ, ಅದು ಕೇಂದ್ರ ಸರ್ಕಾರದ್ದು, ಅದನ್ನು ಅವರಿಗೆಲ್ಲ ತಿಳಿಸಿ ಅಲ್ಲಿಂದ ಅವರು ಸಂಬಂಧಪಟ್ಟ ಎಂಬೆಸಿಗೆ ಅವರಿಗೆಲ್ಲ ತಿಳಿಸ್ತಾರೆ. ತಿಳಿಸಿ ಆಮೇಲೆ ಡಿಪೋರ್ಟ್ ಮಾಡ್ತಾರೆ. ಎಲ್ಲ ಮಾಡ್ತಾನೆ ಇದ್ದೀವಲ್ಲ, ಅವರು ಗೃಹ ಸಚಿವರಾಗಿದ್ದವ್ರಿಗೂ ಗೊತ್ತಿದೆ ಏನು ಪ್ರೊಸೀಜರ್ ಏನು ಅಂತೇಳಿ. ಅದನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಅದೇನು ಒಂದು 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 ವಾರ ಮಾಡಿಬಿಟ್ಟು ಬಿಟ್ಬಿಡೋದಲ್ಲ, ಅದು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಸರ್, ಬೆಂಗಳೂರು ಗ್ರಾಮಾಂತರ ವಿಜಯಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರು ಸೀಸ್ ಆಗಿರೋ ವೆಹಿಕಲ್ಗಳನ್ನ ಇಲ್ಲಿಗಲ್ ಆಗಿ ಮಾರಾಟ ಮಾಡಿದ್ದಾರೆ ಅಂತ ಅಲ್ಲಿ ಸಿಬ್ಬಂದಿ ಪತ್ರ ಬರೆದಿದ್ರು. ಸುವರ್ಣ ನ್ಯೂಸ್ ಪತ್ರ ಬರೆದಿದ್ರು, ಐಜಿಗೂ ಪತ್ರ ಬರೆದಿದ್ದಾರೆ, ಸೆಂಟ್ರಲ್ ಐಜಿಗೆ. ಚೆಕ್ ಮಾಡಿದಾಗ ಅಲ್ಲಿ ಖಾಸಗಿ ಜಾಗಗಳಲ್ಲಿ ಕೂಡ ವೆಹಿಕಲ್ಗಳು ವಿತ್ ಕೇಸ್ ನಂಬರ್ ಇರುವಂತ ವೆಹಿಕಲ್ಗಳು ಕೂಡ ಪತ್ತೆಯಾಗಿದೆ. ಪೊಲೀಸ್ನವರು ಆ ರೀತಿ ಏನಾದರೂ ಇಲ್ಲಿಗಲ್ ಆಕ್ಟಿವಿಟಿ ಮಾಡಿದ್ರೆ ಅದಕ್ಕೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಪೊಲೀಸ್ ಸ್ಟೇಷನ್ ಮುಂದುಗಡೆ ಜಾಗ ಇರೋದಿಲ್ಲ, ಅಲ್ಲೆಲ್ಲೋ ಪಕ್ಕದಲ್ಲಿ ನಿಲ್ಲಿಸಿರ್ತಾರೆ. ಅಂಥದ್ದು ಏನಾದರೂ ಆಗಿದ್ದರೆ ಗೊತ್ತಿಲ್ಲ ನನಗೆ. ಆದರೆ ಒಂದು ವೇಳೆ ಆ ರೀತಿ ಆಗಿದ್ದರೆ ಕ್ರಮ ತಗೊಳ್ತೀವಿ. ಸಿಬ್ಬಂದಿಗಳೇ ಈ ಥರ ಆಗ್ತಾ ಇದೆ ಪತ್ರ ಬರೆದಿದ್ದಾರೆ, ಐಜಿಗೂ ಪತ್ರ ಬರೆದಿದ್ದಾರೆ, ನಮ್ಮ ಆಫೀಸ್ಗೂ ಒಂದು ಪತ್ರ ಕಳಿಸಿದ್ರು. ಅದನ್ನು ನಾನು ಕಮಿಷನರ್ಗೆ ತಿಳಿಸಿ ಅದರ ಮಾಹಿತಿಗಳು ಪಡ್ಕೊಳ್ತೀನಿ.
ಮಾಹಿತಿ ಪಡ್ಕೊಂಡು ಆಮೇಲೆ ಕ್ರಮ ತಗೊಳ್ತೀವಿ. ಬಾಂಗ್ಲಾದೇಶಿಯನ್ನ ಪತ್ತೆ ಹಚ್ಚುವಂತ ಕಾರ್ಯಕ್ರಮ ನಡೀತಾ ಇದೆ. ಇದುವರೆಗೂ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಸರ್? ಎಲ್ಲೆಲ್ಲೆಲ್ಲ ಆಗ್ತದೆ? ಬರೀ ಎಲ್ಲ ಮಾಹಿತಿ ಎಲ್ಲ ಕೊಡೋದಕ್ಕೆ ಹೇಳಿದ್ದೇನೆ ನಾನು. ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಇದು ಒಂದು ಕ್ರಮ ತಗೊಳ್ಳೋದಕ್ಕೆ ನಾವು ಸೂಚನೆ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಬಾಂಗ್ಲಾದೇಶದವರು ಇದ್ದಾರೆ ಅಂತ ಹೇಳಿ ಇದು ಮಾಧ್ಯಮದಲ್ಲೆಲ್ಲ ಬಂದಿದೆ, ಅದನ್ನೆಲ್ಲ ತನಿಖೆ ಮಾಡಿ ವಿಚಾರ ಮಾಡಿ ನಮಗೆ ಒಂದು ವರದಿಯನ್ನು ಕೊಡಿ ಅಂತ ಹೇಳಿದ್ದೀವಿ. ಅದು ಬಂದ ಮೇಲೆ ಸಂಖ್ಯೆಗಳು ಗೊತ್ತಾಗುತ್ತೆ. ಸರ್, ಈಗ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥ ಬಾಂಗ್ಲಾದೇಶಿಯನ್ನ ಮುಂದಿನ ಕ್ರಮ ಯಾವ ಥರ ಸರ್? ಅವ್ರನ್ನ ಹಸ್ತಾಂತರ ಮಾಡೋದು? ಅಲ್ಲ, ಅವ್ರನ್ನ ನಾವು ಡಿಪೋರ್ಟ್ ಮಾಡ್ತೇವೆ. ಅವರು ಸಂಬಂಧಪಟ್ಟ ಎಂಬೆಸಿಗೆ ಅವರಿಗೆ ತಿಳಿಸಿ, ನಮ್ಮಲ್ಲಿ FRO ಅಂತ ಇದೆ, ಅದು ಕೇಂದ್ರ ಸರ್ಕಾರದ್ದು, ಅದನ್ನು ಅವರಿಗೆಲ್ಲ ತಿಳಿಸಿ ಅಲ್ಲಿಂದ ಅವರು ಸಂಬಂಧಪಟ್ಟ ಎಂಬೆಸಿಗೆ ಅವರಿಗೆಲ್ಲ ತಿಳಿಸ್ತಾರೆ. ತಿಳಿಸಿ ಆಮೇಲೆ ಡಿಪೋರ್ಟ್ ಮಾಡ್ತೀವಿ. ವಿಶೇಷ ಟಾಸ್ಕ್ ಫೋರ್ಸ್ ಮಾಡಿ ಅಂತ ಅಶೋಕ್ ಎಲ್ಲ ಮಾಡ್ತಾನೆ ಇದ್ದೀವಲ್ಲ. ಅವರು ಗೃಹ ಸಚಿವರಾಗಿದ್ದವ್ರಿಗೂ ಗೊತ್ತಿದೆ ಏನು ಪ್ರೊಸೀಜರ್ ಏನು ಅಂತೇಳಿ. ಅದನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಅದೇನು ಒಂದು ವಾರ ಮಾಡಿಬಿಟ್ಟು ಬಿಟ್ಬಿಡೋದಲ್ಲ, ಅದು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಸರ್, ಬೆಂಗಳೂರು ಗ್ರಾಮಾಂತರ ವಿಜಯಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರು ಸೀಸ್ ಆಗಿರೋ ವೆಹಿಕಲ್ಗಳನ್ನ ಇಲ್ಲಿಗಲ್ ಆಗಿ ಮಾರಾಟ ಮಾಡಿದ್ದಾರೆ ಅಂತ ಅಲ್ಲಿ ಸಿಬ್ಬಂದಿ ಪತ್ರ ಬರೆದಿದ್ರು. ಸುವರ್ಣ ನ್ಯೂಸ್ ಪತ್ರ ಬರೆದಿದ್ರು, ಐಜಿಗೂ ಪತ್ರ ಬರೆದಿದ್ದಾರೆ, ಸೆಂಟ್ರಲ್ ಐಜಿಗೆ. ಚೆಕ್ ಮಾಡಿದಾಗ ಅಲ್ಲಿ ಖಾಸಗಿ ಜಾಗಗಳಲ್ಲಿ ಕೂಡ ವೆಹಿಕಲ್ಗಳು ವಿತ್ ಕೇಸ್ ನಂಬರ್ ಇರುವಂತ ವೆಹಿಕಲ್ಗಳು ಕೂಡ ಪತ್ತೆಯಾಗಿದೆ. ಪೊಲೀಸರು ಪೊಲೀಸ್ನವರು ಆ ರೀತಿ ಏನಾದರೂ ಇಲ್ಲಿಗಲ್ ಆಕ್ಟಿವಿಟಿ ಮಾಡಿದ್ರೆ ಅದಕ್ಕೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಪೊಲೀಸ್ ಸ್ಟೇಷನ್ ಮುಂದುಗಡೆ ಜಾಗ ಇರೋದಿಲ್ಲ, ಅಲ್ಲೆಲ್ಲೋ ಪಕ್ಕದಲ್ಲಿ ನಿಲ್ಲಿಸಿರ್ತಾರೆ. ಅಂಥದ್ದು ಏನಾದರೂ ಆಗಿದ್ರೆ ಗೊತ್ತಿಲ್ಲ ನನಗೆ. ಆದರೆ ಒಂದು ವೇಳೆ ಆ ರೀತಿ ಆಗಿದ್ರೆ ಕ್ರಮ ತಗೊಳ್ತೀವಿ. ಸಿಬ್ಬಂದಿಗಳೇ ಈ ತರ ಆಗ್ತಾ ಇದೆ ಪತ್ರ ಬರೆದಿದ್ದಾರೆ, ಐಜಿಗೂ ಪತ್ರ ಬರೆದಿದ್ದಾರೆ, ನಮ್ಮ ಆಫೀಸ್ಗೂ ಒಂದು ಪತ್ರ ಕಳಿಸಿದ್ರು. ಅದನ್ನು ನಾನು ಕಮಿಷನರ್ಗೆ ತಿಳಿಸಿ ಅದರ ಮಾಹಿತಿಗಳು ಪಡ್ಕೊಳ್ತೀನಿ. ಮಾಹಿತಿ ಪಡ್ಕೊಂಡು ಆಮೇಲೆ ಕ್ರಮ ತಗೊಳ್ತೀವಿ. ಬಾಂಗ್ಲಾದೇಶಿಯನ್ನ ಪತ್ತೆ ಹಚ್ಚುವಂತ ಕಾರ್ಯಕ್ರಮ ನಡೀತಾ ಇದೆ. ಇದುವರೆಗೂ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಸರ್? ಎಲ್ಲೆಲ್ಲೆಲ್ಲ ಆಗ್ತದೆ? ಬರೀ ಎಲ್ಲ ಮಾಹಿತಿ ಎಲ್ಲ ಕೊಡೋದಕ್ಕೆ ಹೇಳಿದ್ದೇನೆ ನಾನು. ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಇದು ಒಂದು ಕ್ರಮ ತಗೊಳ್ಳೋದಕ್ಕೆ ನಾವು ಸೂಚನೆ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಬಾಂಗ್ಲಾದೇಶದವರು ಇದ್ದಾರೆ ಅಂತ ಹೇಳಿ ಇದು ಮಾಧ್ಯಮದಲ್ಲೆಲ್ಲ ಬಂದಿದೆ, ಅದನ್ನೆಲ್ಲ ತನಿಖೆ ಮಾಡಿ ವಿಚಾರ ಮಾಡಿ ನಮಗೆ ಒಂದು ವರದಿಯನ್ನು ಕೊಡಿ ಅಂತ ಹೇಳಿದ್ದೀವಿ. ಅದು ಬಂದ ಮೇಲೆ ಸಂಖ್ಯೆಗಳು ಗೊತ್ತಾಗುತ್ತೆ. ಸರ್, ಈಗ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥ ಬಾಂಗ್ಲಾದೇಶಿಯನ್ನ ಮುಂದಿನ ಕ್ರಮ ಯಾವ ಥರ ಸರ್? ಅವ್ರನ್ನ ಹಸ್ತಾಂತರ ಮಾಡೋದು? ಅಲ್ಲ, ಅವ್ರನ್ನ ನಾವು ಡಿಪೋರ್ಟ್ ಮಾಡ್ತೇವೆ. ಅವರು ಸಂಬಂಧಪಟ್ಟ ಎಂಬೆಸಿಗೆ ಅವರಿಗೆ ತಿಳಿಸಿ, ನಮ್ಮಲ್ಲಿ FRO ಅಂತ ಇದೆ, ಅದು ಕೇಂದ್ರ ಸರ್ಕಾರದ್ದು, ಅದನ್ನು ಅವರಿಗೆಲ್ಲ ತಿಳಿಸಿ ಅಲ್ಲಿಂದ ಅವರು ಸಂಬಂಧಪಟ್ಟ ಎಂಬೆಸಿಗೆ ಅವರಿಗೆಲ್ಲ ತಿಳಿಸ್ತಾರೆ. ತಿಳಿಸಿ ಆಮೇಲೆ ಡಿಪೋರ್ಟ್ ಮಾಡ್ತೀವಿ. ವಿಶೇಷ ಟಾಸ್ಕ್ ಫೋರ್ಸ್ ಮಾಡಿ ಅಂತ ಅಶೋಕ್ ಎಲ್ಲ ಮಾಡ್ತಾನೆ ಇದ್ದೀವಲ್ಲ. ಅವರು ಗೃಹ ಸಚಿವರಾಗಿದ್ದವ್ರಿಗೂ ಗೊತ್ತಿದೆ ಏನು ಪ್ರೊಸೀಜರ್ ಏನು ಅಂತೇಳಿ. ಅದನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಅದೇನು ಒಂದು ವಾರ ಮಾಡಿಬಿಟ್ಟು ಬಿಟ್ಬಿಡೋದಲ್ಲ, ಅದು ನಿರಂತರವಾಗಿ ಮಾಡ್ತಾ ಇರ್ತೀವಿ.